ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದ್ದಿದ್ರಿಂದ ಸಡನ್ನಾಗಿ ಊರಿಗೆ ಹೊರಟು. ಹಾಗೆ ಆನ್ ದ ವೇ ಹೋಗ್ಬೇಕಾದ್ರೆ ನಮ್ಮ ಪಪ್ಪನ ನೋಡ್ಕೊಂಡು, ಹಾಗೆ ನಮ್ಮ ಅಕ್ಕನ ಮಕ್ಳನ್ನು ನೋಡ್ಕೊಂಡು ಹೋಗೋಣ ಅಂತ ಅಕ್ಕನ ಮನೆಗೆ ಹೋದೆ. ಅಲ್ಲಿ ನೋಡಿದ್ರೆ ನಮ್ಮ ಸಿರಿಗೆ ಟೈಮ್ ಆಗೋಗಿತ್ತು ಸ್ಕೂಲ್ಗೆ ಅಂತ ಅವಳು ಬೇಗ ಹೊರಟ್ಳು. ನಮ್ಮ ಅಕ್ಕನ ಮಗ ನೋಡಿದ್ರೆ ಅವನು ಹೊರಗಡೆ ಹೋಗಿದ್ದ. ಸರಿ ಹೊರಡೋಣ ಅನ್ನೋಷ್ಟ್ರಲ್ಲಿ ಅಕ್ಕ ತಿಂಡಿ ಹಾಕೊಟ್ಲು. ತಿಂಡಿ ತಿನ್ಕೊಂಡು ನಾವು ಫೈನಲಿ ಕೇರ್ ನಗರಕ್ಕೆ ಹೊರಟು. ಕೇರ್ ನಗರ ಎಂಟ್ರಿ ಆಗ್ತಿದ್ದಂಗೆ ತಾಯಿ ದರ್ಶನ ಆಯಿತು. ತಾಯಿ ದರ್ಶನ ಆದ ತಕ್ಷಣ ನಾವು ಬ್ಯಾಂಕಿಗೆ ರೀಚ್ ಆದೋ. ಅಲ್ಲಿ ನೋಡಿದ್ರೆ ಆಡಿಟ್ ಇದೆ ಅಂತ ಅಂದ್ಬಿಟ್ಟು ಯಾವ ಕೆಲಸನೂ ಮಾಡ್ತಾನೆ ಇರಲಿಲ್ಲ. ನಾವು ಬೇರೆ ರಜಾ ಬೇರೆ ಹಾಕೋ ಬಂದ್ಬಿಟ್ಟಿದ್ದೋ ಸ್ಕೂಲ್ಗೆ ಆಫೀಸ್ಗೆ ಎಲ್ಲ. ಈ ಕೆ ನಗರ ಬ್ರಾಂಚ್ ಎಂಪ್ಲಾಯೀಸ್ ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಎಂತ ಬ್ಯುಸಿಲಿದ್ರು ಅವ್ರ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಾರೆ. ನಾವು ಹೋಗಿದ ಕೆಲಸ ಈಸಿಯಾಗಿ ಮಾಡಿಕೊಟ್ರು. 10:30ಗೆಲ್ಲ ನಾವು ಬ್ಯಾಂಕ್ ರೀಚ್ ಆಗಿದ್ದೋ, ಆದ್ರೆ ಅವ್ರು 1 o'clock ಮೇಲೆ ಬನ್ನಿ ಅಂದ್ರು. ಈ ಟೈಮ್ ಗ್ಯಾಪ್ ಅಲ್ಲೇ ನಾವು ಹೋಗಿದ್ದು ಅಂಪಾಪುರ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಅಲ್ಲಿ ಹೋಗಿ ಕೈ ಮುಕ್ಕೊಂಡು ಅಲ್ಲಿಂದ ಹಳೆ ಊರಿಗೆ ಹೋಗಿ ಅಲ್ಲೂ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಹೀಗೆ ಟೈಮ್ ಸ್ಪೆಂಡ್ ಮಾಡಿ ಕೊನೆಗೆ ಬ್ಯಾಂಕ್ ಕೆಲಸನೂ ಮುಗಿಸ್ಕೊಂಡು 4 months ಮುಗ್ದು 5 months ಬೀಳ್ತಾ ಇದೆ. ಈ ಟೈಮಲ್ಲಿ ಜರ್ನಿ ಮಾಡಕ್ ನನ್ನ ಕೈಲಂತೂ ಆಗ್ತಾ ಇಲ್ಲ. ಸಿಕ್ಕಾಪಟ್ಟೆ ವಾಮಿಂಟು ಸುಸ್ತು ಎಲ್ಲ ಆಗುತ್ತೆ. ಆದ್ರೂ ಬರಲೇಬೇಕಾಗಿತ್ತು. ಬಂದು ಆದ್ರೂ ಅರ್ಧಂಬರ್ಧ ಕೆಲಸ ಆಯ್ತು ಅಂತಾನೆ ಹೇಳ್ಬೋದು. ಮತ್ತೆ ಬರ್ಬೇಕಲ್ಲಪ್ಪ ಅನ್ಕೊಂಡು ರಿಟರ್ನ್ ಬ್ಯಾಂಗ್ಳೂರ್ಗೆ ಹೊರಟು. ಈ ಮಿನಿ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.